ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆ ಪ್ರಕರಣದಲ್ಲಿ ಎಸ್ಐಟಿ ರಚನೆಯಾಗಿದೆ. ಎಸ್ಐಟಿ ಈಗ ಅಂತಿಮ ವರದಿಯನ್ನ ಬೆಳ್ತಂಗಡಿಯ ಕೋರ್ಟಿಗೆ ಸಲ್ಲಿಕೆ ಮಾಡಿದೆ. ಆದರೆ ಅದರಲ್ಲಿರುವಂತಹ ಅಂಶಗಳೀಗ ಬಹಿರಂಗ ಆಗಿದ್ದು ಹಲವು ಅನುಮಾನ ಪ್ರಶ್ನೆಗಳನ್ನ ಹುಟ್ಟಾಗ್ತಿದೆ. ನೂರಾರು ಶವಗಳಿರೋದು ಸುಳ್ಳು, ಇದು ವೀರೇಂದ್ರ ಹೆಗ್ಗಡೆಯವರನ್ನ ಗುರಿಯಾಗಿಸಿಕೊಂಡು ಮಾಡಿರುವ ಸಂಚು ಅನ್ನೋದು ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಆರೋಪಿಗಳಿಗೆ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ. ಚಿನ್ನಯ್ಯ ಮಾಡಿರುವಂತಹ ಆರೋಪಿಗಳೇ ಸುಳ್ಳು, ಆತ ಎಲ್ಲ ಆರೋಪಗಳು ಕೂಡ ಸುಳ್ಳು ಅಂತ ಎಸ್ಐಟಿ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಅಂತ ಹೇಳಲಾಗ್ತಿದೆ. ಇದೊಂದು ಕೇಸ್ ಅರ್ಥನೇ ಆಗ್ತಿಲ್ಲ ಸರ್. ಯಾವ ಹೆಣ ಯಾವುದು ಆರಂಭಿಕವಾಗಿ ಒಂದು ಮ್ಯಾಜಿಕ್ ಅಜ್ಜಿ ಬಂದರು ಒಬ್ಬೊಬ್ರು. ಬಟ್ ಈಗ ಸರ್ ಫಾರೆನ್ಸಿಕ್ಕಿಗೆ ಈ ಹಿಂದೆ ಉತ್ಖನನ ಕಾರ್ಯ ಮಾಡುವಾಗ ಡಬ್ಬಿಲೆಲ್ಲ ಒಂದಿಷ್ಟು ಮೂಳೆ ಅಂತೆಲ್ಲ ತಗೊಂಡೋಗಿದ್ರು. ಅಂತೆಕಂತೆ ನಾವು ಹೇಳಿದ್ದಷ್ಟೇನಾ? ಈ ವರದಿಗಳು ಬೇರೆನೇ ಹೇಳ್ತಾ ಇದೆ. ಈಗ ಈ ನ್ಯಾಯಾಂಗಕ್ಕೆ ಸಲ್ಲಿಕೆಯಾಗಿರೋ ವರದಿ ಸೋರಿಕೆ ಆಗೋದೇ ದೊಡ್ಡ ತಪ್ಪು ಅಂತ. ಹೌದು, ಅಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆಗೋಸ್ಕರ ಕೊಡುವಂತ ದಾಖಲೆಗಳು ಅದನ್ನ ನ್ಯಾಯಾಲಯವೇ ನೋಡಬೇಕು, ಪರಿಶೀಲಿಸಬೇಕು. ಅದರ ಮಧ್ಯದಲ್ಲಿ ಎಲ್ಲಿ ಯಾರೋ ತಗೊಂಬಂದ್ಬಿಟ್ಟು ಏನೋ ಮಾಡ್ತೀವಲ್ಲ, ಆ ಹಂತದಲ್ಲೇ ಬದಲಾವಣೆ ಆಗಬೇಕಾಗಿದೆ. ಇನ್ನೊಂದು, ಈ SIT ವಿಶೇಷ ತನಿಖಾ ತಂಡ ಏನು ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಮಾಡಲಾಯಿತು. ಈಗ ಯಾರೋ ಸೈಮನ್ ಅಂತಾನೆ ಯಾರೋ ಇರಬೇಕು, ಮೋಸ್ಟ್ಲಿ CA ಸೈಮನ್ ಇದ್ದಾರೆ. ಸೊ ಆ ತನಿಖಾ ತಂಡದ ಮುಖ್ಯಸ್ಥರ ಬದಲಾವಣೆ ಆದ ತಕ್ಷಣಕ್ಕೆ ಒಂದು ಅನುಮಾನ ಓಡಾಡ್ತು, ಏನೋ ಬೇರೆ ಬದಲಾವಣೆ ಬೆಳವಣಿಗೆ ಮಾಡೋದಕ್ಕೋಸ್ಕರನೇ ಈ ಬೆಳವಣಿಗೆ ಮಾಡಿಬಿಟ್ರು ಅಂತ. ಯಾಕಂದ್ರೆ ಪ್ರಣವ್ ಮೊಹಂತಿ ಅವ್ರ ಬಗ್ಗೆ ಬಹಳ ಜನಕ್ಕೆ ಒಂದು ಅರಿವು ಇದೆ, ಯಾವ ನಿಟ್ಟಲ್ಲಿ ಕೆಲಸ ಮಾಡಬಲ್ಲ, ಅವರು ಒಂದು ಸಾಮರ್ಥ್ಯ ಗೊತ್ತಿತ್ತು, ಒಂದಷ್ಟು ಸತ್ಯಾಸತ್ಯತೆ ಈಚೆ ಬರುತ್ತೇನೋ ಅನ್ನುವಂಥದ್ದಿತ್ತು. ಅದು ಯಾವ ಪರ ಯಾವ ವಿರೋಧ ಅದ ಆಮೇಲೆ ಸತ್ಯದ ಪರವಾಗಂತೂ ಒಂದು ತೀರ್ಪು ಬರುವಲ್ಲಿ ಇವರ ತನಿಖೆ ನಡೆಯುತ್ತೆ ಅನ್ನುವಂಥ ಒಂದು ಭರವಸೆ ಇತ್ತು. ಆದರೆ ಏಕಾಏಕಿ ತಂದು ಸೈಮನ್ ಅವ್ರನ್ನ ಕೂರಿಸ್ಬಿಟ್ರು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ವರ್ಗಕ್ಕೆ ಅಸಮಾಧಾನ ಇದ್ದೇ ಇದೆ. ಇವತ್ತು 7,000ಕ್ಕೂ ಹೆಚ್ಚಿಗೆ ಪುಟಗಳ ವರದಿಯನ್ನ ಅಂತಿಮವಾಗಿ ಸಲ್ಲಿಸಲಾಗಿದೆ. ಅಂದ್ರೆ ಜುಲೈ 2025 ನವೆಂಬರ್ ಅಲ್ಲಿ ಒಂದು 3,900 ಚಿಲ್ಲರೆ ಸಲ್ಲಿಸಿದ್ರು. ಅದು ಸೇರಿದಂತೆ ಈಗ ಮೊನ್ನೆ ಸೇರಿಸಿರುವ 3,082 ಪುಟ ಅಂತೆ. ಎಲ್ಲ ಸೇರಿದ್ರೆ ಅಂತಿಮ ವರದಿ ಅವರು ಬಳಿ ಇರೋದು ಈಗ 7,005 ಪುಟಗಳು ಸೇರಿದಂತೆ. ಸೊ ಇಲ್ಲಿಗೆ ಕಳೆದ 25 ಜುಲೈ ಹೊತ್ತಲ್ಲಿ ಬಂಗ್ಲಾಗುಡ್ಡದಲ್ಲಿ ನೂರಾರು ಮಹಿಳೆಯರ, ಮಕ್ಕಳ, ಇನ್ನಿತರ ಶವಗಳನ್ನು ಅನಾಥ ಶವಗಳಂತೆ ಹೂತಿಡಲಾಗಿತ್ತು, ಹೂಳಲಾಗಿತ್ತು. ನಮ್ಮಿಂದ ಅದನ್ನು ಸೂಚನೆ ಮೇರೆಗೆ ನಾವು ಹೂತಿದ್ದೇವೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ತಾನೆ, ಚಿನ್ನಯ್ಯ ಬಂದ ನಂತರದಲ್ಲಿ ಏನೇನಾಯಿತು ಅದೇ ಚಿನ್ನಯ್ಯ ಮತ್ತೆ ಉಲ್ಟಾ ಹೊಡೆದ್ಬಿಡ್ತಾನೆ, ರಿವರ್ಸ್ ಗೇರಲ್ಲಿ ಬಂದ್ಬಿಡ್ತಾನೆ. ಇಲ್ಲ ಸ್ವಾಮಿ, ನಮ್ಗೆ ಯಾರೋ ಹೇಳಿದ್ರು, ಹಂಗಾಗಿ ನಾವು ಹಿಂಗೆ ಮಾಡದ್ದೆ, ನನ್ನ ಮುಸುಕುದಾರಿಯಾಗಿ ಮಾಡಿಬಿಟ್ರು, ನನಗೊಂದಷ್ಟು ತುಂಬಿದ್ರು, ನನಗೊಂದಷ್ಟು ಆಮಿಷಗಳನ್ನ ಕೊಟ್ಟರು. ಸೊ ಹಂಗಾಗಿ ನಾನು ಹಿಂಗೆ ಹೇಳಿದೆ ಅಂತ ಹೇಳಿ ಹೈಕೋರ್ಟ್ ಮತ್ತೆ ಕೆಳ ಕೋರ್ಟಲ್ಲಿ ಬಂದು ಒಂದು ತಪ್ಪೊಪ್ಪಿಗೆ ಲೆಕ್ಕ ಬಂತು. ನಿನ್ನೆ SIT ಅವರು ಅಂತಿಮ ವರದಿ ಸಲ್ಲಿಸುವ ಸಂದರ್ಭದಲ್ಲೂ ಕೂಡ ಇದೇ ಚಿನ್ನಯ್ಯ ಫ್ಯಾಮಿಲಿ ಕರ್ಕೊಂಬಂದು ಅಲ್ಲೆಲ್ಲ ಒಂಚೂರು ಅಡ್ಡಾಡ್ಕೊಂಡು ಹೋಗ್ಬಿಟ್ಟಿದೆ. ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಅಷ್ಟೊಂದು ಸಲೀಸಾಗ್ಬಿಡ್ತಾ ಮತ್ತೆ ಅಂತಿಮ ವರದಿ ಸಲ್ಲಿಸೋ ಸಮಯಕ್ಕೆ ಚಿನ್ನಯ್ಯನ ಅವಶ್ಯಕತೆ ಏನು? ಅಲ್ಲಿ ಯಾಕೆ ಹೋಗಿ ಕೆಲವೊಂದನ್ನು ಹೆಂಗಾಗತ್ತೆ ಅಂತಂದ್ರೆ ಊಹಾಪೋಹಗಳಿಗೆ ಇವರೇ ಸಾಕ್ಷಿ ಮಾಡ್ಕೊಟ್ಬಿಡ್ತಾರೆ. ಒಂದೊಂದ್ಸರಿ ಬೇಕೂ ಆಗಿರಲಿಲ್ಲ. ಈ ಎರಡು ಈಗ SIT ತನಿಖೆಯಲ್ಲಿ ಹೇಳುವಂತೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರನ್ನ ಗುರಿಯಾಗಿಸ್ಕೊಂಡು ಈ ಕೃತ್ಯ ಮಾಡಲಾಗಿತ್ತು, ಅದೇ ನಿಟ್ಟಲ್ಲಿ ಸಂಚು ರೂಪಿಸಲಾಗಿತ್ತು ಅಂತ ವರದಿಯಲ್ಲಿದೆ ಅನ್ನುವಂಥದ್ದು ಈಗ ಸೋರಿಕೆ ಆಗಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ, ಎರಡೆರಡು ವರದಿ ಆಧರಿಸಬೇಕಾಗುತ್ತೆ. ಯಾಕಂದ್ರೆ ಚಿನ್ನಯ್ಯ ಮೊದಲು ಹೇಳಿದ್ದನ್ನ ಆಧರಿಸಿ ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ SIT ಅವರು, ಅದೇನಾದ್ರೂ ಲೀಕ್ ಆಗಿದೆಯಾ? ಈ ಎರಡನೇ ವರದಿ ಹೋಗ್ಬೇಕಾದ್ರೆ ಚಿನ್ನಯ್ಯ ಮತ್ತೆ ಉಲ್ಟಾ ಬಿಟ್ಟಾಗ ಮತ್ತೊಂದಷ್ಟು ವಿಚಾರಣೆ ಆಗಿರುತ್ತಲ್ಲ, ಅಲ್ಲಿಯ ವರದಿ ಆಧರಿಸಿ ಈಗ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮೊದಲು ಹೇಳಿದಾಗ ಚಿನ್ನಯ್ಯಂದ ಲೆಕ್ಕ ಬೇರೆ ಇತ್ತು, ಎರಡನೇ ಹೇಳಿದಾಗ ಚಿನ್ನಯ್ಯನ ಲೆಕ್ಕ ಬೇರೆ ಇತ್ತು. ಸ್ವಾಮಿ ನನಗೋಸ್ಕರ ನನಗೆ ಹಿಂಗ್ ಕೊಟ್ರು, ನಾನು ಮಾಡಿದೆ ಅಂತ ಏನ್ ಹೇಳದಲ್ಲ, ಅದ್ರ ಆಧರಿಸಿ ವಿಶೇಷ ತನಿಖೆ ಏನಾದ್ರು ನಡೆದು ಒಂದು 2-3 ಬಾರಿ ಬಂಗ್ಲಾಗುಡ್ಡದ ಕಡೆ ಹೋಗಿದ್ರಲ್ಲ, ಆ ಕಾಡುಗಳ ಸುತ್ತಾಟ ಮಾಡಿದ್ರಲ್ಲ, ಒಟ್ಟು ಇವರ ಪ್ರವಾಸದಲ್ಲಿ ಏನೇನು ನಡೀತು ಅನ್ನೋದನ್ನ ಒಂದು ಹೇಳಿದ್ದಾರೆ ಅಷ್ಟೇ. ಪ್ರವಾಸ ಕಥನ ಹೇಳ್ದಂಗೆ ಯಾರು ಹೇಳಿದ್ರು ಕಥೆ ಅಂತ ಅನ್ಸುತ್ತೆ, ಯಾಕಂದ್ರೆ ರಸವತ್ತಾಗಿ ಹೇಳೋರೇ ಇದ್ದಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಸೊ ಈ ನಿಟ್ಟಲ್ಲಿ ನೋಡಿದ್ರೆ ಬಂಗ್ಲಾಗುಡ್ಡದ ಈ ತನಿಖೆ ನ್ಯಾಯಾಲಯದಲ್ಲಿ ನಿಂತಿರುವಂಥ ಆ 7,005 ಪುಟಗಳು, ಅವು ಸೇರಿದಂತೆ ಏನೇನು ಅಂತಿಮವಾಗುತ್ತೆ, ಈ
ಅಲ್ಲೊಂದು ಅಂಟಿರುವಂತ ಕಳಂಕ, ಹೌದು, ಅದು ಸತ್ಯಾಸತ್ಯತೆಗೆ ಎಷ್ಟು ಹತ್ರ ಇದೆ, ಕಳಂಕವೇ ಸರಿಯೋ ಅಥವಾ ಇದು ನಿಜಕ್ಕೂ ಆರೋಪಿಸಲಾದ ಕಳಂಕವೋ, ಇದನ್ನ ಪರಾಮರ್ಶಿಸೋದಕ್ಕೆ ನ್ಯಾಯಾಲಯಕ್ಕೆ ಒಂದು ಅಂತಿಮ ಘಟ್ಟಕ್ಕೆ ತಂದು ನಿಲ್ಲಿಸ್ಕೊಂಡಂಗಿದ್ದಾರೆ. ಸೊ ವಿಶೇಷ ತನಿಖಾ ತಂಡದ ಅಂತಿಮ ವರದಿ ಸಲ್ಲಿಕೆಯಾಗಿರುವಂಥದ್ದು, ನ್ಯಾಯಾಲಯದಿಂದ ಅಂತಿಮವಾಗಿ ಒಂದು ತೀರ್ಪು ಬರುವಂಥದ್ದಿದೆ. ಈ ಸುಜಾತ ಭಟ್ ಇವರೆಲ್ಲ ಬಂದ್ರಲ್ಲ, ಅವಾಗ ಒಂದು ಹಂತಕ್ಕೆ ಈ ನಾಟಕ ಮಾಡ್ತಾ ಇದ್ದಾರೇನೋ, ಇಲ್ಲಾಂದ್ರೆ ಸುಜಾತ ಭಟ್ ಅನ್ನುವಂಥ ಲೇಡಿ ಬರೋದಂದ್ರೆ ಏನು, ನನ್ನ ಮಗಳು ಇವಳು ಅನ್ನುವಂಥದ್ದೇನು, ಆಮೇಲೆ ಈ ನನಗೆ ಸಂಬಂಧ ಇಲ್ಲ ಅಂತ ಹೇಳೋದೇನು, ಹುಚ್ಚಾಟಗಳೇನು, ಇದು ಎದುರುಗಡೆ ಇರೋ ತಂಡಕ್ಕೆ ಒಂದು ಹಿನ್ನಡೆ ಆಗಿದೆ. ಒಂದಷ್ಟು ಜನ ಅಲ್ಲಿವರೆಗೂ ತುಂಬಾ ನಂಬಿದ್ರು. ಅಲ್ಲೆಲ್ಲೋ ಒಂದು ಕಡೆ ಸುಜಾತ ಭಟ್ ಬಂದ ತಕ್ಷಣಕ್ಕೆ ಅಲ್ಲಿ ಎಲ್ಲೋ ಒಂದು ಕಡೆ ಬೇರೆ ದಿಕ್ಕು ತಪ್ಪುತ್ತಾ ಇದೆಯೇನೋ, ದಿಕ್ಕು ತಪ್ಪಿಸಿದಾರೇನೋ, ಇದೆಲ್ಲ ಬಂದುಬಿಡ್ತು. ಇದೆಲ್ಲದಕ್ಕೂ ಇನ್ನೇನು ಮೊಳೆ ಅಂತಿಮ ಬೀಳುತ್ತೆ ಅನ್ನೋ ಮೂಮೆಂಟಲ್ಲಿ ಅದು ಯಾರೋ ಪ್ರಕಾಶ್ ರಾಜ್ ಬಂದ್ಬಿಟ್ರು. ಅವರು ಮಾರ್ಕೊಳ್ದೇ ಇರೋರು ಅಂತ ಬಿಟ್ಟು ಲೆಕ್ಕ ಹಾಕೊಳ್ಳೋಕೆ ಒಂದು ಪ್ರೆಸ್ ಮೀಟ್ ಎಲ್ಲ ಕರೆದು ನನಗೂ ಇದಕ್ಕೂ ತಬ್ಬಿಕೋ ಚಳುವಳಿ ಅಪ್ಪಿಕೋ ಚಳುವಳಿ ಎಲ್ಲ ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡ್ತಾ ಬಂದ್ರೆ ಎಲ್ಲೋ ಒಂದು ಕಡೆ ನ್ಯಾಯಾಲಯದ ತೀರ್ಪು ಏನು ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ನಾಟಕಗಳನ್ನೇ ಹೆಚ್ಚಾಗಿ ನೋಡ್ಬಿಟ್ವೇನು ಅಂತ. ಇವರು ಬೃಹನ್ ನಾಟಕಗಳನ್ನ ಏನ್ ಮಾಡ್ತಾ ಇದ್ರು ಅದನ್ನ ನೋಡ್ಕೊಂಡು ಕೇಳಿಸ್ಕೊಂಡೆ ಒಂಥರ ಈ ಸಾವುಗಳ ಕಥನಕವನ್ನ ಇವರು ರಸವತ್ತಾಗಿ ಇನ್ನೊಂದಷ್ಟು ಕ್ರೈಮ್ ತಿರುವುಗಳನ್ನ ಕೊಡ್ತಾ, ಅವ್ನು ಯಾರೋ ಮುಸುಕುದಾರಿಯ ಹಿಂದೆ ಅದೇನೋ ಇಯರ್ಫೋನು ಹೆಡ್ಫೋನ್ ಇಡೋದಂತೆ, ಅಲ್ಲಿಂದ ನನಗೆ ಮಾರ್ಗದರ್ಶನ ಬರ್ತಾ ಇತ್ತು ಸರ್ ಅಂತ ಹೇಳೋದಂತೆ. ಇವೆಲ್ಲ ಹೆಂಗಾಗತ್ತೆ ಅಂತಂದ್ರೆ ಸೀದಾ ನೇರವಾಗಿ ಪೊಲೀಸ್ ಕಸ್ಟಡಿಯಿಂದ ಬರುವ ಚಿನ್ನಯ್ಯನಿಗೆ ಅದು ಯಾರ ಮಾಸ್ಗೊಳಗಡೆ ಇದು ಹಾಕ್ತಾ ಇದ್ರು ಅಂತಾನೆ ಗೊತ್ತಾಗೋದಿಲ್ಲ. ಈ ಕೆಲವೊಂದಷ್ಟು ನಡವಳಿಕೆಗಳು ಇಲ್ಲೂ ತಪ್ಪಿದವ ದಾರಿ ಅಂತ ಅನ್ಸ್ಬಿಡತ್ತೆ. ಹೌದು, ತನಿಖಾ ತಂಡದ ಹಾದಿಯನ್ನೇ ತಪ್ಪಿಸಲಾಗುತ್ತಾ, ದಿಕ್ಕು ತಪ್ಪಿಸಿದಾರ, ಇದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ನ್ಯಾಯಾಲಯ ಸರಿಯಾದ ನಿಟ್ಟಲ್ಲಿ ಏನಾದರೂ ಯೋಚನೆ ಮಾಡಿದ್ರೆ ಈ ಪುಟಗಳಲ್ಲಿರುವಂತಹ ದಾಖಲೆಗಳು, ವರದಿಗಳು ಏನೇನು ಪುಷ್ಟೀಕರಿಸ್ತಾ ಇದ್ದೇವೆ ಅನ್ನುವಂಥ ನಿಟ್ಟಲ್ಲಿ ನೋಡಿದ್ರೆ ಒಂದು ಹಂತಕ್ಕೆ ಒಳ್ಳೆ ತೀರ್ಪು ಬರ್ಬೋದು. ಸ್ವಲ್ಪ ಕಾಲ ಕಾಯ್ಬೇಕಾಗಬಹುದು. ಇದು ಅಂತಿಮ ಅಲ್ಲ. ಈ ತೀರ್ಪು ಬಂದಾದ ಮೇಲೂ ಕೂಡ ಮುಂದಿನ ಕಡೆ ಹೆಜ್ಜೆ ಇಡೋದಕ್ಕೂ ದೃಷ್ಟಿ ನೀಡೋದಕ್ಕೂ ಒಂದು ಅವಕಾಶ ಅಂತೂ ಎರಡು ಕಡೆಯವರೆಗೂ ಇರುತ್ತೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.